ಶ್ರೀರಾಮನ ಕತೆ ಹೇಳುವ ಈ ಕಾವ್ಯ ಮಹರ್ಷಿ ವಾಲ್ಮೀಕಿ ಬರೆದಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತು. ಬ್ರಿಟಿಷರು ಭಾರತಕ್ಕೆ ಬಂದರೂ 200 ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದರು ಅಂತ ನಮ್ಮ ಇತಿಹಾಸದಲ್ಲಿ ಓದಿದ್ದೇವೆ. ಆದರೆ ಅದು ನಮ್ಮ ಇತಿಹಾಸವಲ್ಲ. ನಮ್ಮ ಭಾರತ ಖಂಡಕ್ಕೆ ಬೇರೆಯದ್ದೇ ಇತಿಹಾಸವಿದೆ. ಈ ಭಾರತವನ್ನು ಮೊದಲು ಭರತವರ್ಷ, ಭರತಖಂಡ, ಜಂಬೂದ್ವೀಪ, ದಂಡಕಾರಣ್ಯ, ಆರ್ಯವತ, ಹಿಂದೂಸ್ತಾನ, ಭರತನಿಂದ ಭಾರತವಾಗಿ ಕರೆಯಲ್ಪಡುತ್ತಿತ್ತು. ಆದರೆ ತ್ರೇತಾಯುಗದಲ್ಲಿ ನಡೆದ ಈ ರಾಮಾಯಣ 7000 ವರ್ಷಗಳಿಗಿಂತ ಹಳೆಯದು. ಇವತ್ತು ಈ ರಾಮಾಯಣವನ್ನು ನಂಬಲು ಕೆಲ ಮೂಢ ಜನರು ತಯಾರಿಲ್ಲ. ಇದು ಒಂದು ದಂತಕತೆ ಎಂದುಕೊಂಡಿದ್ದಾರೆ. ಆದರೆ ರಾಮಾಯಣವನ್ನು ಶೋಧಿಸುತ್ತಾ ಹೋದವರಿಗೆ ಅನೇಕ ಕುರುಹುಗಳು ಕಾಣಸಿಕ್ಕಿರುವುದಂತೂ ನಿಜ. ರಾಮಾಯಣ ಅನ್ನುವುದು ನಮ್ಮ ಭಾರತದಲ್ಲಿ ನಡೆದಿದೆ ಅನ್ನುವ ಸಾಕ್ಷಿಗಳು ಸಹಸ್ರಾರು. ಈ ಸಾಕ್ಷಿಗಳಲ್ಲಿ ಕರ್ನಾಟಕದ ಕೆಲವು ಪ್ರದೇಶಗಳು ರಾಮಾಯಣವನ್ನು ಸಾರುತ್ತವೆ. ಕರ್ನಾಟಕಕ್ಕೆ ರಾಮ ಬಂದಿದ್ದನಾ? ಹಾಗಾದರೆ ಅವು ಯಾವ ಸ್ಥಳ?